ಹಾವೇರಿಯ ಗುತ್ತಿಗೆದಾರನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಇಬ್ಬರು ಕೊಲೆ ಆರೋಪಿಗಳಿಗೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ ಅನ್ನೋದರ ಮಾಹಿತಿ. ಹಾನಗಲ್ ತಾಲೂಕಿನ ಕೊಂಡೋಜಿ ಕ್ರಾಸ್ ಬಳಿ ಈ ಫೈರಿಂಗ್ ಆಗಿದೆ. ಆರೋಪಿಗಳನ್ನು ವಶಕ್ಕೆ ಪಡಿಬೇಕಾದ್ರೆ ಪೊಲೀಸರು ಅಶ್ರಫ್ ಮತ್ತು ನಾಗರಾಜ್ ಕಾಲಿಗೆ ಗುಂಡೇಟು ಹೊಡೆದಿರೋದು. ಗಾಯಾಳುಗಳನ್ನು ಸದ್ಯಕ್ಕೆ ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಹಜವಾಗಿ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಕರಿಸಿರಲ್ಲ, ಬದಲಾಗಿ ಪೊಲೀಸರ ಮೇಲೇ ಹಲ್ಲೆ ಮಾಡೋದಕ್ಕೆ ಮುಂದಾಗಿರ್ತಾರೆ. ಹೀಗಾಗಿ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಫೈರಿಂಗ್ ನಡೆಸಿರುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆ. ಗುತ್ತಿಗೆದಾರನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಭೇದಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಗುಂಡೇಟಿಗೆ ಗಾಯಗಳಾದಂತಹ ಗಾಯಾಳುಗಳನ್ನು ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಆಪರೇಷನ್ ಮಾಡಬೇಕಾದ್ರೆ ಪೊಲೀಸರಿಗೂ ಕೂಡ ಗಾಯಗಳಾಗಿರೋ ಸಾಧ್ಯತೆ ಇದೆ. ಹೀಗಾಗಿ ಅವರು ಕೂಡ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಆರೋಪಿಗಳು ಆ ಗುತ್ತಿಗೆದಾರನನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗೋ ಹಂತದಲ್ಲಿರ್ತಾರೆ. ಸೊ ಯಾರು ಆರೋಪಿಗಳು ಅನ್ನೋದನ್ನ ಐಡೆಂಟಿಫೈ ಮಾಡಿ ಪೊಲೀಸರು ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾದಾಗ ಈ ಘಟನೆ ಆಗಿದೆ. 24ನೇ ತಾರೀಕಿಗೆ ಇದು ಶಿಗಾಂವ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಗಂಗೆಬಾವಿ ಕ್ರಾಸ್ ಹತ್ತಿರ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅಲ್ಲಿ ವಿಕ್ಟಿಮ್ ಶಿವಾನಂದ್ ಕುನ್ನೂರ್, ಏಜ್ 39 ಇಯರ್ಸ್, ಶಿಗಾಂವ್, ಮತ್ತು ನಾಗರಾಜ್, ಈ ಇಬ್ಬರು ನಡುವೆ ಸಿವಿಲ್ ಡಿಸ್ಪ್ಯೂಟ್ ಇತ್ತು. ಈ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧಪಟ್ಟ ಇವರು ನಾಗರಾಜ್ ಒಂದು ಟೀಮ್ ಮಾಡಿ ಇವರ ಮೇಲೆ ಅರೌಂಡ್ 2:45ಗೆ ಗಂಗೆಬಾವಿ ಕ್ರಾಸ್ NH ಹತ್ತಿರ ಅವನ ಮೇಲೆ ಅಸಾಲ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದರು. ಆ ನಂತರ ಇಮಿಡಿಯೇಟ್ಲಿ ಎಲ್ಲ ಸೀನಿಯರ್ ಆಫೀಸರ್ಸ್ ಅಲ್ಲಿ ಹೋಗಿ ಎಲ್ಲ ಟೆಕ್ನಿಕಲ್ ಸ್ಟಾಫ್ಗೆ ಕರೆಸಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರು. ಮತ್ತು ಇಮಿಡಿಯೇಟ್ಲಿ 3-4 ಟೀಮ್ ರಚನೆ ಮಾಡಿ ಇದು ಬೇರೆ ಬೇರೆ ಕಡೆ ಕರೆಸಿದೆ. ಈ ಎಲ್ಲ ಆರೋಪಿಗಳಿಗೆ ಫಾಲೋ ಮಾಡ್ತಾ ಇದ್ದೀವಿ. ಇವರು ಬೇರೆ ರಾಜ್ಯಕ್ಕೆ ಕೂಡ ಹೋಗಲಿಕ್ಕೆ ಮಾಹಿತಿ ಇತ್ತು. ಮತ್ತು ಎಲ್ಲ ಮಾಹಿತಿ ಮಾಡಿ ಇವತ್ತು ಬೆಳಗ್ಗೆ ಎಲ್ಲ ಜನ ಟೋಟಲ್ 5 ಜನ ಅರೆಸ್ಟ್ ಆಗಿದ್ದರು. ಇಲ್ಲಿ 2 ಜನ ನಾಗರಾಜ್ ಮತ್ತು ಅಶ್ರಫ್, ಈ 2 ಜನ ಕೊಂಡಜಿ ಕ್ರಾಸ್ ಅಡೂರ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುತ್ತೆ. ಅಲ್ಲಿ